ಸ್ವಾಗತ. ಬಿಜೆಪಿ ಮನೆಯಲ್ಲಿ ಎದ್ದಿರುವ ಅಸಮಾಧಾನದ ಕಿಚ್ಚು ಸದ್ಯಕ್ಕೆ ಆರುವ ಲಕ್ಷಣಗಳು ಕಾಣ್ತಾ ಇಲ್ಲ. ಅಸಮಾಧಾನಕ್ಕೆ ಮದ್ದರೆಯಲು ಸ್ವತಃ RSS ಅಖಾಡಕ್ಕೆ ಎಂಟ್ರಿ ಕೊಟ್ಟಿತ್ತು. ಅದಾದ ಬಳಿಕ ಎಲ್ಲವೂ ಸರಿಯಾಗತ್ತೆ ಅನ್ನುವಂಥ ನಿರೀಕ್ಷೆ ಬಿಜೆಪಿ ಪಾಳೆಯದಲ್ಲಿತ್ತು. ಆದರೆ ಬಿಜೆಪಿಯಲ್ಲಿ ಭಿನ್ನಮತ ಮತ್ತೆ ಸ್ಫೋಟಗೊಂಡಿದೆ. ವಿಜೇಂದ್ರ ವಿರುದ್ಧ ಸಾಹುಕಾರ ರಮೇಶ್ ಜಾರಕಿಹೊಳಿ ನೇರವಾಗಿ ಸಮರಕ್ಕೆ ನಿಂತಿದ್ದಾರೆ. ಒಂದು ರಿಪೋರ್ಟ್. ಭಾರತೀಯ ಜನತಾ ಪಾರ್ಟಿ ಭ್ರಷ್ಟನ್ನು ಲೇಬರ್ ಪುಟ ವಿಜೇಂದ್ರ ಎದುರ ಬಗ್ಗೆ ಕ್ವಶನ್ ಮಾಡೋದಿಲ್ಲ. ವಿಜೇಂದ್ರ ಕ್ವಶನ್ ಮಾಡ್ತೀವಿ. ವಿಜೇಂದ್ರ ನಮ್ಮ ನಾಯಕ ಅಲ್ಲ. ಯಾರು ಒಪ್ಕೊಳ್ಳಿ ಬಿಡಲಿ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಜವಾಬ್ದಾರಿಯನ್ನು ಬಹಳ ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದೇನೆ. ಸಾಮೂಹಿಕ ನಾಯಕ ಒಬ್ಬರಿಗೆ ಪಕ್ಷ ಸಿಗಬಾರ. ಯಡಿಯೂರಪ್ಪ ಓಕೆ, ವಿಜಯೇಂದ್ರ ಯಾಕೆ? ಯಡಿಯೂರಪ್ಪ ಬಗ್ಗೆ ಕ್ವಶನ್ ಮಾಡೋದಿಲ್ಲ. ವಿಜೇಂದ್ರ ನಮ್ಮ ನಾಯಕ ಅಲ್ಲ. ಅವನು ಕಡು ಭ್ರಷ್ಟ, ಅವನು ನಮ್ಮ ನಾಯಕನಲ್ಲ. ಸರ್, ನೀವು ವಿಜೇಂದ್ರ ಅವರ ಅಧ್ಯಕ್ಷ ಸ್ಥಾನ ಒಪ್ಕೊಂಡಿಲ್ಲ, ಎಂದೂ ಒಪ್ಪಿಲ್ಲ, ಒಪ್ಪೋದಿಲ್ಲ. ಅದಕ್ಕಾಗಿ ಯಾರು ಸರ್ ಬದಲಾವಣೆ? ಅರವಿಂದ್ ಲಿಂಬಾವಳಿ ಅವರ ಹೆಸರು ಅದು ನನ್ನ ಡ್ಯೂಟಿ ಅಲ್ಲ, ಪಕ್ಷ ತೀರ್ಮಾನ ಮಾಡಬೇಕು. ಯಾಕಂದ್ರೆ ಅವ ಜೂನಿಯರ್, ಅವನ ಪಕ್ಷದ ಏನೂ ಅವಂಗೆ ಸಿದ್ಧಾಂತ ಗೊತ್ತಿಲ್ಲ. ನಮ್ಮ ಪಕ್ಷ ಭ್ರಷ್ಟನ್ನು ಲೇಬಲ್ ಕೊಟ್ಟ ವಿಜೇಂದ್ರ. ಭಾರತೀಯ ಜನತಾ ಪಾರ್ಟಿ ಭ್ರಷ್ಟನ್ನು ಲೇಬಲ್ ಕೊಟ್ಟ ವಿಜೇಂದ್ರ. ಅವ್ನು ಮಾಡಿದ್ ನಮ್ಗೆ ವಿರೋಧ. ಅದೇ ಯಡಿಯೂರಪ್ಪ ವಿರೋಧಿಲ್ಲ. ಯಡಿಯೂರಪ್ಪ ಬಗ್ಗೆ ಕ್ವಶನ್ ಮಾಡೋದಿಲ್ಲ. ನಾ ವಿಜೇಂದ್ರ ಕ್ವಶನ್ ಮಾಡ್ತೀವಿ. ವಿಜೇಂದ್ರ ನಮ್ಮ ನಾಯಕ ಅಲ್ಲ. ಎಲ್ಲ ಹಿರಿಯರು ಕೂತು ಚರ್ಚೆ ಮಾಡಿ ಇವತ್ತು ವಿಜೇಂದ್ರನನ್ನು ರಾಜ್ಯದ ಅಧ್ಯಕ್ಷ ಆಗಿ ಮಾಡಿರ್ತಕ್ಕಂಥದ್ದು. ನಾನಿವತ್ತು ನನ್ನನ್ನು ನಾನು ನಾಯಕ ಅಂತೇಳಿ ಬಿಂಬಿಸ್ತಕ್ಕಂಥ ಪ್ರಯತ್ನ ನಾನು ಮಾಡ್ಕೊಳ್ತಾ ಇಲ್ಲ. ಯಾರು ಒಪ್ಕೊಳ್ಳಿ ಬಿಡಲಿ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷದ ಹಿರಿಯರನ್ನು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಭಾಳ ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದೇನೆ. ಬಿಜೆಪಿಯಲ್ಲಿ ಸಾಮೂಹಿಕ ನಾಯಕತ್ವ ಬೇಕು. ಯಡಿಯೂರಪ್ಪನವರು ಇರಲಿ, ರಮೇಶ್ ಜಾರಕಿಹೊಳಿ, ಯತ್ನಾಳ್ಳಿ, ಒಬ್ಬರಿಗಾಗಿ ಕಪಿ ಮಿಶ್ರ ಸಿಗಬಾರ್ದು. ಸಾಮೂಹಿಕ ನಾಯಕ ತರಬೇಕು. ಒಬ್ಬರಿಗಾಗಿ ಪಕ್ಷ ಸಿಗಬಾರ್ದು. ಸಿಕ್ಕರೆ ನಾನು ಒಬ್ಬ ಸೆಕೆಂಡ್ ಯಡಿಯೂರಪ್ಪ ಆಗವ, ನಾನು ಸರ್ವಾಧಿಕಾರಿ ಆಗವ, ಆಕೃಷ್ಣ ಕೂತ್ಕಲೆ. ಅದಕ್ಕಿಂತ ದಯವಿಟ್ಟು ಮಣ್ಣು ಮಾಡ್ಕೊತಾನೆ. ಸಾಮೂಹಿಕ ನಾಯಕತ್ವ 15-20 ಜನ ಲೀಡರ್ಶಿಪ್ ಮಾಡಿ ಕೈ ಕೊಡ್ರಿ, ಟಾಸ್ಕ್ ಕೊಡ್ರಿ. ನಿಮ್ದು ಡ್ಯೂಟಿ ಮಾಡೋದು ಕೊಡು. ಇವತ್ತು ಮಣ್ಣು ಹೇಳಿದ್ರು ನಾನು, ನಮ್ಮೊಂದು 15-20 ಜನ ಕೈ ಕೊಡ್ರಿ. 120-130 ಸೀಟ್ ತರ್ತು BJP ತದ ನಮ್ಮ ಹೊರ ಆಗದೆ. ಇದು ಕಳೆದ 3 ತಿಂಗಳಲ್ಲಿ ನಾವು ತೆಗೆದುಕೊಂಡಿರ್ತಕ್ಕಂಥ ಹೋರಾಟ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಕಾರ್ಯಕರ್ತರು ಅತ್ಯುತ್ಸಾಹದಲ್ಲಿ ಇವತ್ತಿದ್ದಾರೆ. ಕಳೆದ 3 ತಿಂಗಳಲ್ಲಿ ನಿರಂತರವಾಗಿ ರಾಜ್ಯ ಸರ್ಕಾರವನ್ನು ಒಂಟಿಗಾಲಿನಲ್ಲಿ ನಿಲ್ಲಿಸ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಶ್ರಮದಿಂದ ಆಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಯಾರೇನು ಹೇಳಿದ್ರು ಸಹ ನಾನಿವತ್ತು ರಾಜ್ಯದ ಅಧ್ಯಕ್ಷನಾಗಿ ನನ್ನ ಕರ್ತವ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದೇನೆ. ಯಡಿಯೂರಪ್ಪನಿಗೆ ವಯಸ್ಸಾಯ್ತು, ರಿಟೈರ್ಡ್ ಆಗ್ಲಿ. ಪದೇ ಯಡಿಯೂರಪ್ಪಗೆ ಕಂಡುಬೋದು. ನಾವು ಪಾಪ ವಯಸ್ಸಾತ ಅವ್ನಿಗೆ ಬೇಕಾದ್ರೆ ಆ ಪಕ್ಷ ಕಟ್ಟದ ಅವ್ನ ಬಗ್ಗೆ ಗೌರವ ಇದೆ. ನಾವು ವಿಶ್ರಾಂತಿ ತಗೋಲಿ, ಅವ್ರ ಅಡ್ವೈಸ್ ಬೇಕಾದ್ರೆ ಅವ್ರ ಮನೆಗೆ ಕೇಳ್ತೀವಿ. ನಾವು ಯಡಿಯೂರಪ್ಪನವ್ರ ಬಗ್ಗೆ ನಾವು ಹೋಗಿ ಏನಾದ್ರು ನಮ್ಮ ಜೊತೆ ಪಕ್ಷದ ಸಿದ್ಧಾಂತ ಹೆಂಗೆ ಮುಂದುವರಿಬೇಕಂತ ನಮ್ಗೆ ಏನಾದ್ರು ಕನ್ಫ್ಯೂಸ್ ಇರ್ತಾರೆ, ಹೋಗಿ ಮನೆಗೆ ಕೇಳಿ ಬರ್ತಾವೆ. ಅವ್ರು ಬರ್ಬೇಡ, ಅವ್ರ ಮನೆಯಾಗಿರಲ್ಲ ಆರಾಮ್ಸರಿ. ಸ್ವಾಗತ. ಬಿಜೆಪಿ ಮನೆಯಲ್ಲಿ ಎದ್ದಿರುವ ಅಸಮಾಧಾನದ ಕಿಚ್ಚು ಸದ್ಯಕ್ಕೆ ಆರುವ ಲಕ್ಷಣಗಳು ಕಾಣ್ತಾ ಇಲ್ಲ. ಅಸಮಾಧಾನಕ್ಕೆ ಮದ್ದರೆಯಲು ಸ್ವತಃ RSS ಅಖಾಡಕ್ಕೆ ಎಂಟ್ರಿ ಕೊಟ್ಟಿತ್ತು. ಅದಾದ ಬಳಿಕ ಎಲ್ಲವೂ ಸರಿಯಾಗತ್ತೆ ಅನ್ನುವಂಥ ನಿರೀಕ್ಷೆ ಬಿಜೆಪಿ ಪಾಳೆಯದಲ್ಲಿತ್ತು. ಆದರೆ ಬಿಜೆಪಿಯಲ್ಲಿ ಭಿನ್ನಮತ ಮತ್ತೆ ಸ್ಫೋಟಗೊಂಡಿದೆ. ವಿಜೇಂದ್ರ ವಿರುದ್ಧ ಸಾಹುಕಾರ ರಮೇಶ್ ಜಾರಕಿಹೊಳಿ ನೇರವಾಗಿ ಸಮರಕ್ಕೆ ನಿಂತಿದ್ದಾರೆ. ಒಂದು ರಿಪೋರ್ಟ್. ಭಾರತೀಯ ಜನತಾ ಪಾರ್ಟಿ ಭ್ರಷ್ಟನ್ನು ಲೇಬರ್ ಪುಟ ವಿಜೇಂದ್ರ ಎದುರ ಬಗ್ಗೆ ಕ್ವಶನ್ ಮಾಡೋದಿಲ್ಲ. ವಿಜೇಂದ್ರ ಕ್ವಶನ್ ಮಾಡ್ತೀವಿ. ವಿಜೇಂದ್ರ ನಮ್ಮ ನಾಯಕ ಅಲ್ಲ. ಯಾರು ಒಪ್ಕೊಳ್ಳಿ ಬಿಡಲಿ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಜವಾಬ್ದಾರಿಯನ್ನು ಭಾಳ ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದೇನೆ. ಸಾಮೂಹಿಕ ನಾಯಕ ತರಬೇಕು. ಒಬ್ಬರಿಗಾಗಿ ಪಕ್ಷ ಸಿಗಬಾರ್ದು. ಯಡಿಯೂರಪ್ಪ ಓಕೆ, ವಿಜಯೇಂದ್ರ ಯಾಕೆ? ಯಡಿಯೂರಪ್ಪ ಬಗ್ಗೆ ಕ್ವಶನ್ ಮಾಡೋದಿಲ್ಲ. ವಿಜೇಂದ್ರ ನಮ್ಮ ನಾಯಕ ಅಲ್ಲ. ಅವನು ಕಡು ಭ್ರಷ್ಟ, ಅವನು ನಮ್ಮ ನಾಯಕನಲ್ಲ. ಸರ್, ನೀವು ವಿಜೇಂದ್ರ ಅವರ ಅಧ್ಯಕ್ಷ ಸ್ಥಾನ ಒಪ್ಕೊಂಡಿಲ್ಲ, ಎಂದೂ ಒಪ್ಪಿಲ್ಲ, ಒಪ್ಪೋದಿಲ್ಲ. ಅದಕ್ಕಾಗಿ ಯಾರು ಸರ್ ಬದಲಾವಣೆ? ಅರವಿಂದ್ ಲಿಂಬಾವಳಿ ಅವರ ಹೆಸರು ಅದು ನನ್ನ ಡ್ಯೂಟಿ ಅಲ್ಲ, ಪಕ್ಷ ತೀರ್ಮಾನ ಮಾಡಬೇಕು. ಯಾಕಂದ್ರೆ ಅವ ಜೂನಿಯರ್, ಅವನ ಪಕ್ಷದ ಏನೂ ಅವಂಗೆ ಸಿದ್ಧಾಂತ ಗೊತ್ತಿಲ್ಲ. ನಮ್ಮ ಪಕ್ಷ ಭ್ರಷ್ಟನ್ನು ಲೇಬಲ್ ಕೊಟ್ಟ ವಿಜೇಂದ್ರ. ಭಾರತೀಯ ಜನತಾ ಪಾರ್ಟಿ ಭ್ರಷ್ಟನ್ನು ಲೇಬಲ್ ಕೊಟ್ಟ ವಿಜೇಂದ್ರ. ಅವ್ನು ಮಾಡಿದ್ ನಮ್ಗೆ ವಿರೋಧ. ಅದೇ ಯಡಿಯೂರಪ್ಪ ವಿರೋಧಿಲ್ಲ. ಯಡಿಯೂರಪ್ಪ ಬಗ್ಗೆ ಕ್ವಶನ್ ಮಾಡೋದಿಲ್ಲ. ನಾ ವಿಜೇಂದ್ರ ಕ್ವಶನ್ ಮಾಡ್ತೀವಿ. ವಿಜೇಂದ್ರ ನಮ್ಮ ನಾಯಕ ಅಲ್ಲ. ಎಲ್ಲ ಹಿರಿಯರು ಕೂತು ಚರ್ಚೆ ಮಾಡಿ ಇವತ್ತು ವಿಜೇಂದ್ರನನ್ನು ರಾಜ್ಯದ ಅಧ್ಯಕ್ಷ ಆಗಿ ಮಾಡಿರ್ತಕ್ಕಂಥದ್ದು. ನಾನಿವತ್ತು
ನನ್ನನ್ನು ನಾನು ನಾಯಕ ಅಂತೇಳಿ ಬಿಂಬಿಸ್ತಕ್ಕಂಥ ಪ್ರಯತ್ನ ನಾನು ಮಾಡ್ಕೊಳ್ತಾ ಇಲ್ಲ. ಯಾರು ಒಪ್ಕೊಳ್ಳಿ ಬಿಡಲಿ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷದ ಹಿರಿಯರನ್ನು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಭಾಳ ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದಾನೆ. ಬಿಜೆಪಿಯಲ್ಲಿ ಸಾಮೂಹಿಕ ನಾಯಕತ್ವ ಬೇಕು. ಯಡಿಯೂರಪ್ಪನವರು ಇರಲಿ, ರಮೇಶ್ ಜಾರಕಿಹೊಳಿ, ಯತ್ನಾಳ್ಳಿ, ಒಬ್ಬರ ಕೈಯಾಗ ಕಪಿಮುಷ್ಟಿ ಸಿಗಬಾರ್ದು. ಸಾಮೂಹಿಕ ನಾಯಕತ್ವ ಬೇಕು. ಒಬ್ಬರ ಕೈಯಾಗ ಪಕ್ಷ ಸಿಗಬಾರ್ದು. ಸಿಕ್ಕರೆ ನಾನು ಒಬ್ಬ ಸೆಕೆಂಡ್ ಯಡಿಯೂರಪ್ಪ ಆಗವ, ನಾನು ಸರ್ವಾಧಿಕಾರಿ ಆಗವ, ಆಕ್ರೋಶ ಕೂತ್ಕಲೆ. ಅದಕ್ಕೆ ದಯವಿಟ್ಟು ಮಣ್ಣು ಮಾಡ್ಕೊತಾನೆ ಸಾಮೂಹಿಕ ನಾಯಕತ್ವ 15-20 ಜನ ಲೀಡರ್ಶಿಪ್ ಮಾಡಿ ಕೈ ಕೊಡ್ರಿ, ಟಾಸ್ಕ್ ಕೊಡ್ರಿ, ನಿಮ್ದು ಡ್ಯೂಟಿ ಅದು ಮಾಡೋದು ಕೊಡು. ಹೇಳ್ತು ಮಣ್ಣು ಹೇಳಿದ್ರು ನಾನು, ನಮ್ಮೊಂದು 15-20 ಜನ ಕೈ ಕೊಡ್ರಿ, 120-130 ಸೀಟ್ ತರ್ತು BJP ತದ ನಮ್ಮ ಹೊರ ಆಗದೆ. ಇದು ಕಳೆದ 3 ತಿಂಗಳಲ್ಲಿ ನಾವು ತೆಗೆದುಕೊಂಡಿರ್ತಕ್ಕಂಥ ಹೋರಾಟ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಕಾರ್ಯಕರ್ತರು ಅತ್ಯುತ್ಸಾಹದಲ್ಲಿ ಇವತ್ತಿದ್ದಾರೆ. ಕಳೆದ 3 ತಿಂಗಳಲ್ಲಿ ನಿರಂತರವಾಗಿ ರಾಜ್ಯ ಸರ್ಕಾರವನ್ನು ಒಂಟಿಗಾಲಿನಲ್ಲಿ ನಿಲ್ಲಿಸ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಶ್ರಮದಿಂದ ಆಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಯಾರೇನು ಹೇಳಿದ್ರು ಸಹ ನಾನಿವತ್ತು ರಾಜ್ಯದ ಅಧ್ಯಕ್ಷನಾಗಿ ನನ್ನ ಕರ್ತವ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದೇನೆ. ಯಡಿಯೂರಪ್ಪನಿಗೆ ವಯಸ್ಸಾಯ್ತು, ರಿಟೈರ್ಡ್ ಆಗ್ಲಿ. ಪದೇ ಯಡಿಯೂರಪ್ಪಗೆ ಕಂಡುಬೋದು ನಾವು. ಪಾಪ ವಯಸ್ಸಾತ ಅವ್ನಿಗೆ ಬೇಕಾದ್ರೆ ಆ ಪಕ್ಷ ಕಟ್ಟದ ಅವ್ನ ಬಗ್ಗೆ ಗೌರವ ಇದೆ ನಮ್ಗೆ. ಅವ್ನು ವಿಶ್ರಾಂತಿ ತಗೋಲಿ, ಅವ್ರ ಅಡ್ವೈಸ್ ಬೇಕಾದ್ರೆ ಅವ್ರ ಮನೆಗೆ ಕೇಳ್ತೀವಿ ನಾವು. ಯಡಿಯೂರಪ್ಪನವ್ರ ಬಗ್ಗೆ ನಾವು ಹೋಗಿ ಏನಾದ್ರು ನಮ್ಮ ಜೊತೆ ಪಕ್ಷದ ಸಿದ್ಧಾಂತ ಹೆಂಗೆ ಮುಂದುವರಿಬೇಕಂತ ನಮ್ಗೆ ಏನಾದ್ರು ಕನ್ಫ್ಯೂಸ್ ಇರ್ತಾರೆ, ಹೋಗಿ ಮನೆಗೆ ಕೇಳಿ ಬರ್ತಾವೆ. ಅವ್ರು ಬರ್ಬೇಡ, ಅವ್ರ ಮನೆಯಾಗಿರಲ್ಲ ಆರಾಮ್ಸೆ. ಸ್ವಾಗತ. ಬಿಜೆಪಿ ಮನೆಯಲ್ಲಿ ಎದ್ದಿರುವ ಅಸಮಾಧಾನದ ಕಿಚ್ಚು ಸದ್ಯಕ್ಕೆ ಆರುವ ಲಕ್ಷಣಗಳು ಕಾಣ್ತಾ ಇಲ್ಲ. ಅಸಮಾಧಾನಕ್ಕೆ ಮದ್ದರೆಯಲು ಸ್ವತಃ RSS ಅಖಾಡಕ್ಕೆ ಎಂಟ್ರಿ ಕೊಟ್ಟಿತ್ತು. ಅದಾದ ಬಳಿಕ ಎಲ್ಲವೂ ಸರಿಯಾಗತ್ತೆ ಅನ್ನುವಂಥ ನಿರೀಕ್ಷೆ BJP ಪಾಳೆಯದಲ್ಲಿತ್ತು. ಆದರೆ BJPಯಲ್ಲಿ ಭಿನ್ನಮತ ಮತ್ತೆ ಸ್ಫೋಟಗೊಂಡಿದೆ. ವಿಜೇಂದ್ರ ವಿರುದ್ಧ ಸಾಹುಕಾರ ರಮೇಶ್ ಜಾರಕಿಹೊಳಿ ನೇರವಾಗಿ ಸಮರಕ್ಕೆ ನಿಂತಿದ್ದಾರೆ. ಒಂದು ರಿಪೋರ್ಟ್. ಭಾರತೀಯ ಜನತಾ ಪಾರ್ಟಿ ಭ್ರಷ್ಟನ್ನು ಲೇಬರ್ ಪುಟ ವಿಜೇಂದ್ರ ಯಡಿಯೂರಪ್ಪ ಕ್ವಶನ್ ಮಾಡೋದಿಲ್ಲ, ವಿಜೇಂದ್ರ ಕ್ವಶನ್ ಮಾಡ್ತೀವಿ. ವಿಜೇಂದ್ರ ನಮ್ಮ ನಾಯಕ ಅಲ್ಲ. ಯಾರು ಒಪ್ಕೊಳ್ಳಿ ಬಿಡಲಿ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಜವಾಬ್ದಾರಿಯನ್ನು ಭಾಳ ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದೇನೆ. ಸಾಮೂಹಿಕ ನಾಯಕತ್ವ ಬೇಕು. ಒಬ್ಬರ ಕೈಯಾಗ ಪಕ್ಷ ಸಿಗಬಾರ್ದು. ಯಡಿಯೂರಪ್ಪ ಓಕೆ, ವಿಜಯೇಂದ್ರ ಯಾಕೆ? ಯಡಿಯೂರಪ್ಪ ಕ್ವಶನ್ ಮಾಡೋದಿಲ್ಲ, ವಿಜೇಂದ್ರ ನಮ್ಮ ನಾಯಕ ಅಲ್ಲ. ಅವನು ಕಡು ಭ್ರಷ್ಟ, ಅವನು ನಮ್ಮ ನಾಯಕನಲ್ಲ. ಸರ್, ನೀವು ವಿಜೇಂದ್ರ ಅವರ ಅಧ್ಯಕ್ಷ ಸ್ಥಾನ ಒಪ್ಕೊಂಡಿಲ್ಲ, ಎಂದೂ ಒಪ್ಪಿಲ್ಲ, ಒಪ್ಪೋದಿಲ್ಲ. ಅದಕ್ಕಾಗಿ ಯಾರು ಸರ್ ಬದಲಾವಣೆ? ಅರವಿಂದ್ ಲಿಂಬಾವಳಿ ಅವರ ಹೆಸರು ಅದು ನನ್ನ ಡ್ಯೂಟಿ ಅಲ್ಲ, ಪಕ್ಷ ತೀರ್ಮಾನ. ಯಾಕಂದ್ರೆ ಅವ ಜೂನಿಯರ್, ಅವನ ಪಕ್ಷದ ಏನೂ ಅವಾಗ ಸಿದ್ಧಾಂತ ಗೊತ್ತಿಲ್ಲ. ನಮ್ಮ ಪಕ್ಷ ಭ್ರಷ್ಟನ್ನು ಲೇಬಲ್ ಕೊಟ್ಟ ವಿಜೇಂದ್ರ. ಭಾರತೀಯ ಜನತಾ ಪಾರ್ಟಿ ಭ್ರಷ್ಟನ್ನು ಲೇಬಲ್ ಕೊಟ್ಟ ವಿಜೇಂದ್ರ. ಅವ್ನು ಮಾಡಿದ್ ನಮ್ಗೆ ವಿರೋಧ. ಅದೇ ಯಡಿಯೂರಪ್ಪ ವಿರೋಧಲ್ಲ, ಯಡಿಯೂರಪ್ಪ ಕ್ವಶನ್ ಮಾಡೋದಿಲ್ಲ. ನಾ ವಿಜೇಂದ್ರ ಕ್ವಶನ್ ಮಾಡ್ತೀವಿ. ವಿಜೇಂದ್ರ ನಮ್ಮ ನಾಯಕ ಅಲ್ಲ. ಎಲ್ಲ ಹಿರಿಯರು ಕೂತು ಚರ್ಚೆ ಮಾಡಿ ಇವತ್ತು ವಿಜೇಂದ್ರನನ್ನು ರಾಜ್ಯದ ಅಧ್ಯಕ್ಷ ಆಗಿ ಮಾಡಿರ್ತಕ್ಕಂಥದ್ದು. ನಾನಿವತ್ತು ನನ್ನನ್ನು ನಾನು ನಾಯಕ ಅಂತೇಳಿ ಬಿಂಬಿಸ್ತಕ್ಕಂಥ ಪ್ರಯತ್ನ ನಾನು ಮಾಡ್ಕೊಳ್ತಾ ಇಲ್ಲ. ಯಾರು ಒಪ್ಕೊಳ್ಳಿ ಬಿಡಲಿ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷದ ಹಿರಿಯರನ್ನು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಭಾಳ ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದೇನೆ. ಬಿಜೆಪಿಯಲ್ಲಿ ಸಾಮೂಹಿಕ ನಾಯಕತ್ವ ಬೇಕು. ಯಡಿಯೂರಪ್ಪನವರು ಇರಲಿ, ರಮೇಶ್ ಜಾರಕಿಹೊಳಿ, ಯತ್ನಾಳ್ಳಿ, ಒಬ್ಬರ ಕೈಯಾಗ ಕಪಿಮುಷ್ಟಿ ಸಿಗಬಾರ್ದು. ಸಾಮೂಹಿಕ ನಾಯಕತ್ವ ಬೇಕು. ಒಬ್ಬರ ಕೈಯಾಗ ಪಕ್ಷ ಸಿಗಬಾರ್ದು. ಸಿಕ್ಕರೆ ನಾನು ಒಬ್ಬ ಸೆಕೆಂಡ್ ಯಡಿಯೂರಪ್ಪ ಆಗವ, ನಾನು ಸರ್ವಾಧಿಕಾರಿ ಆಗವ, ಆಕ್ರೋಶ ಕೂತ್ಕಲೆ. ಅದಕ್ಕೆ ದಯವಿಟ್ಟು ಮಣ್ಣು ಮಾಡ್ಕೊತಾನೆ ಸಾಮೂಹಿಕ ನಾಯಕತ್ವ 15-20 ಜನ ಲೀಡರ್ಶಿಪ್ ಮಾಡಿ ಕೈ ಕೊಡ್ರಿ, ಟಾಸ್ಕ್ ಕೊಡ್ರಿ, ನಿಮ್ದು ಡ್ಯೂಟಿ ಅದು ಮಾಡೋದು ಕೊಡು. ಹೇಳ್ತು ಮಣ್ಣು ಹೇಳಿದ್ರು ನಾನು, ನಮ್ಮೊಂದು 15-20 ಜನ ಕೈ ಕೊಡ್ರಿ, 120-130 ಸೀಟ್ ತರ್ತು BJP ತದ ನಮ್ಮ ಹೊರ ಆಗದೆ. ಇದು ಕಳೆದ 3 ತಿಂಗಳಲ್ಲಿ ನಾವು ತೆಗೆದುಕೊಂಡಿರ್ತಕ್ಕಂಥ ಹೋರಾಟ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಕಾರ್ಯಕರ್ತರು ಅತ್ಯುತ್ಸಾಹದಲ್ಲಿ ಇವತ್ತಿದ್ದಾರೆ. ಕಳೆದ 3 ತಿಂಗಳಲ್ಲಿ ನಿರಂತರವಾಗಿ ರಾಜ್ಯ ಸರ್ಕಾರವನ್ನು ಒಂಟಿಗಾಲಿನಲ್ಲಿ ನಿಲ್ಲಿಸ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಶ್ರಮದಿಂದ ಆಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಯಾರೇನು ಹೇಳಿದ್ರು ಸಹ ನಾನಿವತ್ತು ರಾಜ್ಯದ ಅಧ್ಯಕ್ಷನಾಗಿ ನನ್ನ ಕರ್ತವ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸ್ತಾ ಇದ್ದೇನೆ. ಯಡಿಯೂರಪ್ಪನಿಗೆ ವಯಸ್ಸಾಯ್ತು, ರಿಟೈರ್ಡ್ ಆಗ್ಲಿ. ಪದೇ ಯಡಿಯೂರಪ್ಪಗೆ ಕಂಡುಬೋದು ನಾವು. ಪಾಪ ವಯಸ್ಸಾತ ಅವ್ನಿಗೆ ಬೇಕಾದ್ರೆ ಆ ಪಕ್ಷ ಕಟ್ಟದ ಅವ್ನ ಬಗ್ಗೆ ಗೌರವ ಇದೆ ನಮ್ಗೆ. ಅವ್ನು ವಿಶ್ರಾಂತಿ ತಗೋಲಿ, ಅವ್ರ ಅಡ್ವೈಸ್ ಬೇಕಾದ್ರೆ ಅವ್ರ ಮನೆಗೆ ಕೇಳ್ತೀವಿ ನಾವು. ಯಡಿಯೂರಪ್ಪನವ್ರ ಬಗ್ಗೆ ನಾವು ಹೋಗಿ ಏನಾದ್ರು ನಮ್ಮ ಜೊತೆ ಪಕ್ಷದ ಸಿದ್ಧಾಂತ ಹೆಂಗೆ ಮುಂದುವರಿಬೇಕಂತ ನಮ್ಗೆ ಏನಾದ್ರು ಕನ್ಫ್ಯೂಸ್ ಇರ್ತಾರೆ, ಹೋಗಿ ಮನೆಗೆ ಕೇಳಿ ಬರ್ತಾವೆ. ಅವ್ರು ಬರ್ಬೇಡ, ಅವ್ರ ಮನೆಯಾಗಿರಲ್ಲ ಆರಾಮ್ಸೆ.